ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ನೀವ್ಯಾರು ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತೀರಾ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಸೊ ದಟ್ ನಾನು ಯಾವುದೇ ವೀಡಿಯೋ ಪೋಸ್ಟ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಫ್ರೆಂಡ್ಸ್, ಇವತ್ತು ನಾವು ಇನ್ಸ್ಟೆಂಟ್ ಚಕ್ಲಿ ರೆಸಿಪಿ ನೋಡೋಣ. ಆ್ಯಂಡ್ ಒಂದೇ ಹಿಟ್ಟಿಂದ ನಾವು ನಿಪ್ಪಟ್ಟು ಕೂಡ ಮಾಡ್ಕೋಬೋದು ಆ್ಯಂಡ್ ಚಕ್ಲಿ ಕೂಡ ಮಾಡ್ಕೋಬೋದು. ಸೊ ವಿಡಿಯೋ ಕೊನೆವರೆಗೂ ನೋಡಿ ಆ್ಯಂಡ್ ಮನೇಲಿ ನೀವು ಈಸಿಯಾಗಿ ಚಕ್ಲಿ ಮಾಡ್ಕೊಳ್ಳಿ. ಇಲ್ಲಿ ನಾವು 2 kg ರೈಸ್ಗೆ 1/4 ಕಪ್ಪು ಉದ್ದಿನಬೇಳೆ, 1/4 ಕಪ್ಪು ಕಡಲೆಬೇಳೆ ತೊಗೊಂಡಿದ್ದೀವಿ. ಆ್ಯಂಡ್ ಅದಕ್ಕೆ 4 ಸ್ಪೂನ್ಸ್ ಖಾರದ ಪೌಡರ್ ಆ್ಯಂಡ್ 2 ಸ್ಪೂನ್ ಸಾಲ್ಟ್ ತೊಗೊಂಡಿದ್ದೀವಿ. ಆ್ಯಂಡ್ ಇದರಲ್ಲೇ ನಾವು 1/4 ಟೇಬಲ್ ಸ್ಪೂನ್ ಜೀರಾ ಹಾಕ್ಬೋದು. ಇದು ಆಪ್ಷನಲ್, ಇಷ್ಟ ಇದ್ದರೆ ಹಾಕ್ಕೋಬೋದು. ಇನ್ ಕೇಸ್ ಖಾರ ಜಾಸ್ತಿ ಬೇಕು ಅಂದರೆ ಇನ್ನೂ ಜಾಸ್ತಿ ಸ್ಪೂನ್ಸ್ ಹಾಕ್ಕೋಬೋದು. ಬಿಕಾಸ್ ಸ್ವಲ್ಪ ಜನ ಖಾರ ಜಾಸ್ತಿ ತಿನ್ನೋರು ಇರ್ತಾರೆ, ಕಡಿಮೆ ತಿನ್ನೋರು ಇರ್ತಾರಲ್ಲ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆ್ಯಂಡ್ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆ್ಯಂಡ್ ಇದಕ್ಕೇ ನಾವು ಆಯಿಲ್ನ ಹೀಟ್ ಮಾಡಿಕೊಂಡು ಬಿಸಿ ಹಾಟ್ ಆಯಿಲ್ನ ಇದಕ್ಕೆ ಹಾಕಿ ಮಿಕ್ಸ್ ಮಾಡಬೇಕು. ಇದು ಯಾಕಂದರೆ ಲೈಕ್ ನಮಗೆ ಚಕ್ಲಿ ಕ್ರಿಸ್ಪಿಯಾಗಿ ಬಂದ್ರೂ ಸ್ಮೂತಾಗಿರುತ್ತೆ, ಚೆನ್ನಾಗಿ ಬ್ರೇಕಬಲ್ ಆಗಿರುತ್ತೆ. ಸೊ ಅದಕ್ಕಾಗಿ ಆಯಿಲ್ ಹಾಕಬೇಕು. ನೋಡಿ, ಹಾಟ್ ಆಯಿಲ್ ಹಾಕಬೇಕು ಇದರಲ್ಲಿ. ಆ್ಯಂಡ್ ಲೇಟರ್ ಆನ್ ನಾವು ನೀರು ಹಾಕಿ ಮಿಕ್ಸ್ ಮಾಡಬೇಕು. ಸೇಮ್ ಚಪಾತಿ ಹಿಟ್ಟು ಹೇಗೆ ಮಾಡ್ಕೋತೀವಿ ಅದೇ ಥರ ಸ್ಮೂತಾಗಿ ಮಿಕ್ಸ್ ಮಾಡ್ಕೋಬೇಕು.
ಸೊ ಫ್ರೆಂಡ್ಸ್ ನೋಡಿರಲ್ವಾ ಮನೇಲಿ ಈಸಿಯಾಗಿ ಚಕ್ಲಿ ಹೇಗೆ ಮಾಡೋದು ಅಂತ, ಯಾರು ಬೇಕಾದ್ರೂ ಮಾಡ್ಬೋದಲ್ವಾ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಆ್ಯಂಡ್ ನನ್ನ ಚಾನಲ್ ಸಪೋರ್ಟ್ ಮಾಡಿ.